ಎವ್ರಿವನ್ ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನ ನೋಡೋಣ. ರಿಡಂಪ್ಷನ್ ಮೀನ್ಸ್ ರೀಪೇಮೆಂಟ್. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಏನು ಅವ್ರ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ವಾ ಅದನ್ನ ರೀಪೇಮೆಂಟ್ ಮಾಡೋ ಪ್ರೊಸೀಜರ್ನ ನಾವು ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಆಲ್ರೆಡಿ ಇದ್ರ ಮೇಲೆ ಕಂಪ್ಲೀಟ್ ಇಂಟ್ರೊಡಕ್ಷನ್ ಆ್ಯಂಡ್ ಕೆಲವೊಂದು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಸೊ ಈ ಪ್ರಾಬ್ಲಮ್ ಏನಿದೆ ಅಂದರೆ ಫಾರ್ಚೂನ್ ಲಿಮಿಟೆಡ್ ರಿಡೀಮ್ಸ್ ಇಟ್ಸ್ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 20%. For this purpose, it makes fresh issue of 5,000 equity shares of rupees 10 each at par and sells its investments at a loss of 5%. On the date of redemption of preference shares, the company's balance sheet stood at as under ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ಚೂನ್ ಅನ್ನೋ ಕಂಪನಿನಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನು ರಿಡಂಪ್ಷನ್ ಮಾಡ್ತಾ ಇದ್ದಾರೆ. ಸೊ ಏನಂತ ಅಂದರೆ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 20%. ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಯಾವುದಿದೆಯೋ ಅದಕ್ಕೆ ವಿತ್ 20% ಎಕ್ಸ್ಟ್ರಾ ಅಮೌಂಟು ಸೇರಿಸಿ ರೀಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪರ್ಪಸ್ಸಿಂದ ಈ ಕಂಪ್ನಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹೊಸದಾಗಿ 5,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ನ ಇಶ್ಯೂ ಮಾಡಿದ್ದಾರೆ ಮತ್ತು ಇನ್ವೆಸ್ಟ್ಮೆಂಟನ್ನು 5% ಲಾಸಲ್ಲಿ ಸೇಲ್ ಮಾಡಿದ್ದಾರೆ. ಮತ್ತು ರಿಡಂಪ್ಷನ್ ಮಾಡಬೇಕಾದ್ರೆ ಕಂಪನಿನಲ್ಲಿ ಬ್ಯಾಲೆನ್ಸ್ ಶೀಟ್ ಏನಿತ್ತು ಅಂತ ನೋಡೋಣ. ಸೊ ಇಲ್ಲಿ ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟೀಸ್ ಕೊಟ್ಟಿದ್ದಾರೆ ಆ್ಯಂಡ್ ಅಸೆಟ್ಸ್ ಇದೆ. ಲಯಬಿಲಿಟೀಸಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ rupees 10 ಈಚ್ ಎಷ್ಟಿದೆ ಅಂತ ಅಂದರೆ 8 lakh ಇದೆ. ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 100 ಈಚ್ ಫುಲ್ಲಿ ಪೇಯ್ಡ್ ಎಷ್ಟಿದೆ 4 lakh ಇದೆ. ದೆನ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 100 ಈಚ್ ಪಾರ್ಟ್ಲಿ ಪೇಯ್ಡ್ ಅಪ್ ಎಷ್ಟಿದೆ ಅಂತಂದರೆ 2 lakh ಇದೆ. ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಎಷ್ಟಿದೆ 2 lakh ಇದೆ. ಸೆಕ್ಯೂರಿಟೀಸ್ ಪ್ರೀಮಿಯಂ 10,000 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 5,90,000 ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ 8 lakh ಇದೆ. ಟೋಟಲ್ ಲಯಬಿಲಿಟೀಸ್ ಎಷ್ಟು ಅಂತಂದರೆ 30 lakh ಇದೆ. ಇನ್ನು ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ 21 lakh ಇದೆ. ಇನ್ವೆಸ್ಟ್ಮೆಂಟ್ಸ್ 4 lakh ಇದೆ. ಬ್ಯಾಂಕ್ ಅಂಡ್ ಕ್ಯಾಶು 2 lakh ಇದೆ. ಅಂಡ್ ಅದರ್ ಕರೆಂಟ್ ಅಸೆಟ್ಸ್ 3 lakh ಇದೆ. ಸೊ ಟೋಟಲ್ ಅಸೆಟ್ಸ್ ಬಂದು 30 lakh. ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂಡ್ ಶೋ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್ ಅಂತ ಹೇಳಿದ್ದಾರೆ. ಸೊ ಈ ಒಂದು ಪ್ರಾಬ್ಲಮ್ನಲ್ಲಿ ಏನೇನು ಎಂಟ್ರೀಸ್ ಬರುತ್ತೆ ಅಂತ ಫಸ್ಟ್ ನೋಡೋಣ. ಸೊ ಇಲ್ಲಿ ಏನಂತ ಅಂದರೆ ನಾವು ಈ ಕಂಪನಿನಲ್ಲಿ 2 ಪ್ರಿಫರೆನ್ಸ್ ಶೇರ್ಸ್ ಇದೆ. ಒಂದು ಏನಂದ್ರೆ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 100 ಈಚ್ ಫುಲ್ಲಿ ಪೇಯ್ಡ್ 4 lakh ಇದೆಯಲ್ವಾ, ಇದನ್ನ ಮಾತ್ರನೇ ನಾವು ರಿಡಂಪ್ಷನ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದೆ ನೋಡಿ, ಫಾರ್ಚೂನ್ ಲಿಮಿಟೆಡ್ ರಿಡೀಮ್ಸ್ ಇಟ್ಸ್ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 20%. ಸೊ ಇಲ್ಲಿ ಫುಲ್ಲಿ ಪೇಯ್ಡ್ ಅಂದ್ರೆ ಕಂಪ್ಲೀಟ್ ಪೇಯ್ಡ್ ಆಗಿರೋದು ಮಾತ್ರ. ಇಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 100 ಈಚ್ ಪಾರ್ಟ್ಲಿ ಪೇಯ್ಡ್ ಅಪ್ ಇದೆಯಲ್ಲ, ಇದನ್ನ ನಾವು ರಿಡಂಪ್ಷನ್ ಮಾಡ್ತಿಲ್ಲ. ಸೊ ಈಗ ಈ 4 lakhಗೆ ವಿತ್ 20% ಪ್ರೀಮಿಯಂನ ಕೊಟ್ಟು ನಾವು ರಿಡಂಪ್ಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ 4 lakhಗೆ 20% ಪ್ರೀಮಿಯಂ ಅಂತ ಅಂದರೆ ಎಷ್ಟಾಗುತ್ತೆ ಅಂದರೆ 20% ಪ್ರೀಮಿಯಂ ಅಂತ ಅಂದರೆ ಸೊ ಟೋಟಲ್ 80,000 ಆಗುತ್ತೆ. ಸೊ ನಾವು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಟೋಟಲ್ ಅಮೌಂಟ್ ಕೊಡಬೇಕಾಗಿರೋದು ಎಷ್ಟು ಅಂದರೆ 4,80,000. ಸೊ ಇವಾಗ ಈ ಒಂದು ಪ್ರಾಬ್ಲಮಲ್ಲಿ ಎಷ್ಟು ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟು ಟೋಟಲ್ 6 ಜರ್ನಲ್ ಎಂಟ್ರೀಸ್ ಬರುತ್ತೆ. ಒಂದು ಯಾವುದಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಇದೆ ಅಂತ ಒಂದು ಡ್ಯೂ ಇರೋದಕ್ಕೆ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೆಕೆಂಡ್ ಒಂದು ಏನಂತ ಅಂದರೆ ಒಂದು ಈಕ್ವಿಟಿ ಶೇರ್ನ ಇಲ್ಲಿ ಹೇಳಿದಾರಲ್ವಾ, ಸೊ ಇಲ್ಲಿ ಪ್ರಾಬ್ಲಮಲ್ಲಿ ಹೇಳಿದ್ದಾರೆ ನೋಡಿ, ಈಕ್ವಿಟಿ ಶೇರ್ಸ್ ಆಫ್ rupees 100 ಈಚ್ನ ಸೊ ಇಶ್ಯೂ ಮಾಡೋಕ್ಕೆ ಒಂದು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಡ್ಯೂ ಇರೋದಕ್ಕೆ, ಇನ್ನೊಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಏನು ಇಶ್ಯೂ ಮಾಡೋಕ್ಕೆ ಎರಡನೇ ಎಂಟ್ರಿ ಕ್ರಿಯೇಟ್ ಮಾಡ್ತೀವಿ. ಮತ್ತು ಮೂರನೇ ಎಂಟ್ರಿ ಯಾವುದು ಅಂತ ಅಂದರೆ ಸೊ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿರೋದಕ್ಕೆ. ಸೊ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ರೆ ಅದು ಏನಂತಂದರೆ 5% ಲಾಸಲ್ಲಿ ಸೇಲ್ ಮಾಡಿದ್ದಾರೆ, ಅದಕ್ಕೊಂದು ಎಂಟ್ರಿ ಬರುತ್ತೆ. ಅದಾದಮೇಲೆ ನಾವು ಸೆಕ್ಯೂರಿಟಿ ಪ್ರೀಮಿಯಮ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೆಕ್ಯೂರಿಟಿ ಪ್ರೀಮಿಯಮ್ನ ಸೊ ಇಲ್ಲಿ ಪ್ರೀಮಿಯಮ್ ಅಂತ ಹೇಳಿದಾರಲ್ವಾ, ಸೊ ಆ ಪ್ರೀಮಿಯಂ ಅಮೌಂಟ್ ಕೊಡೋಕ್ಕೆ ಒಂದು ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು 5th ಒನ್ CRR ಕ್ರಿಯೇಟ್ ಮಾಡಬೇಕು. ಏನು CRR ಅಂತ ಅಂದರೆ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ನ ಕ್ರಿಯೇಟ್ ಮಾಡೋಕ್ಕೆ. ಒಂದು 6th ಜರ್ನಲ್ ಎಂಟ್ರೀಸ್ ಯಾವ್ದು ಬರುತ್ತೆ ಅಂದರೆ ರಿಡಂಪ್ಷನ್ಗೆ ಬರುತ್ತೆ. ಸೊ ಇವಾಗ ಸೊಲ್ಯೂಷನ್ನ ನೋಡೋಣ ಯಾವ ರೀತಿ ಅಂತ. ಫಸ್ಟು ಇಲ್ಲಿ ಹೆಡ್ಡಿಂಗ್ ತಗೊಳ್ಳಿ, ಇನ್ ದ ಬುಕ್ಸ್ ಆಫ್ ಫಾರ್ಚೂನ್ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್ ಅಂತ. ಆ್ಯಂಡ್ ಜರ್ನಲ್ ಎಂಟ್ರೀಸ್ ಫಾರ್ಮೆಟ್ ಗೊತ್ತೇ ಇದೆ, ಏನಂದರೆ ಸೀರಿಯಲ್ ನಂಬರು ಆರ್ ಡೇಟು, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಫಸ್ಟು ಇಲ್ಲಿ ನಮಗೆ ಫಾರ್ಚೂನ್ ಲಿಮಿಟೆಡ್ ರಿಡೀಮ್ಸ್ ಇಟ್ಸ್ ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 20% ಅಂತ ಇದೆಯಲ್ವಾ, ಸೊ ಅದಕ್ಕೆ ಒಂದು ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. ಅದಕ್ಕೆ ಏನಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಎಷ್ಟು ಕೊಡಬೇಕು ಅಂತ ಡ್ಯೂ ಇರೋದಕ್ಕೆ. ಸೊ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್, ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್
ಟು ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಎಷ್ಟಿದೆ ಅಂತಂದರೆ, ಸೊ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇರೋದು 4 ಲ್ಯಾಕ್. 4 ಲ್ಯಾಕ್ ಮೇಲೆ 20% ಪ್ರೀಮಿಯಮ್ ಅಂತಂದರೆ 80,000. ಟೋಟಲ್ ಟು ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಎಷ್ಟು ಕೊಡಬೇಕು ಅಂತಂದರೆ 4,80,000 ಕೊಡಬೇಕು. ಇಲ್ಲಿ ರೀಸನ್ಸ್ ಏನು ಅಂತ ಕೊಡಿ ಅಂದರೆ, ಬೀಯಿಂಗ್ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆ್ಯಂಡ್ ಪ್ರೀಮಿಯಮ್ ಈಸ್ ಡ್ಯೂ. ಸೊ ಈ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿ ಆಯಿತು. ಸೆಕೆಂಡ್ ಏನಂತಂದರೆ, ಫಾರ್ ದಿಸ್ ಪರ್ಪಸ್ ಇಟ್ ಮೇಕ್ಸ್ ಫ್ರೆಶ್ ಇಶ್ಯೂ ಆಫ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಪಾರ್ ಅಂತ ಹೇಳಿದರೆ, ಪಾರ್ ಅಂತ ಅಂದರೆ ಇಲ್ಲಿ ಯಾವುದು ಎಕ್ಸ್ಟ್ರಾ ಪ್ರೀಮಿಯಮ್ ಅಥವಾ ಡಿಸ್ಕೌಂಟ್ ಇಲ್ಲ, ಫೇಸ್ ವ್ಯಾಲ್ಯೂ ಏನಿದೆ ಅಷ್ಟು. ಸೊ ಇಲ್ಲಿ ಏನಂತಂದರೆ, ಬ್ಯಾಂಕ್ ಅಕೌಂಟ್ ಡೆಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಎಷ್ಟಂತ ಅಂದರೆ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂದರೆ 50,000 ಆಗುತ್ತೆ. ಬೀಯಿಂಗ್ ದ ಫ್ರೆಶ್ ಇಶ್ಯೂ ಆಫ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್, ಸೊ ಇದಕ್ಕೆ 50,000 ಇದು ಸೆಕೆಂಡ್ ಎಂಟ್ರಿ. ಸೊ ಇದಾದಮೇಲೆ ನೆಕ್ಸ್ಟು ಏನು ಹೇಳಿದ್ದಾರೆ ಅಂತಂದರೆ, ಆ್ಯಂಡ್ ಸೆಲ್ಸ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 5%. ಸೊ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತಂದರೆ ಇಲ್ಲಿ 4 ಲ್ಯಾಕ್ ಇದೆ. ಸೊ 4 ಲ್ಯಾಕನ್ನು 5%, 4 ಲ್ಯಾಕ್ ಮೇಲೆ 5% ಅಂದರೆ ಎಷ್ಟಾಗುತ್ತೆ ಅಂದರೆ 20,000 ಆಗುತ್ತೆ. ಸೊ 20,000 ಲಾಸಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ, ಬ್ಯಾಂಕ್ ಅಕೌಂಟ್ ಡೆಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್, ಇದು ಲಾಸು, ಇದು 5% ಲಾಸ್ ಅಂತ ಹೇಳಿದ್ದಾರೆ. ಟು ಇನ್ವೆಸ್ಟ್ಮೆಂಟ್ ಅಕೌಂಟಿಗೆ ಎಷ್ಟು ಹೋಗ್ತಿದೆ ಅಂದರೆ 4 ಲ್ಯಾಕು. ಈ 4 ಲ್ಯಾಕಲ್ಲಿ ನಮಗೆ ಬಂದಿರೋ ಆ್ಯಕ್ಚುಲ್ ಅಮೌಂಟ್ ಎಷ್ಟು ಅಂದರೆ 3,80,000. ಸೊ ಇನ್ವೆಸ್ಟ್ಮೆಂಟು 4 ಲ್ಯಾಕ್ ವರ್ತಿದೆ, ಅದನ್ನು ಸೇಲ್ ಮಾಡಿದಾಗ ನಮಗೆ 3,80,000 ಬಂದಿದೆ ಆ್ಯಂಡ್ 20,000 ಲಾಸ್ ಆಗಿದೆ. ಅದಕ್ಕೆ ಒಂದು ಎಂಟ್ರಿ ಇಲ್ಲಿ ಹೇಳಿದ್ನಲ್ವ ನಾನು. ಸೊ ಏನಂತ ಅಂದರೆ, ಫಸ್ಟು ಕ್ಯಾಪಿಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಡ್ಯೂ ಇರೋದಕ್ಕೆ, ಸೆಕೆಂಡ್ ಒಂದು ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ನ ಇಶ್ಯೂ ಮಾಡಿರೋದಕ್ಕೆ, ಇನ್ವೆಸ್ಟ್ಮೆಂಟು 5% ಲಾಸಲ್ಲಿ ಸೇಲ್ ಮಾಡಿರೋದಕ್ಕೆ. ಸೊ ಇವಾಗ ನಮಗೆ ಸೆಕ್ಯೂರಿಟಿ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ ನೋಡಿ, 80,000 ಇದೆ. ಈ 80,000 ಕೊಡೋಕ್ಕೆ ನಮ್ಮ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ಎಷ್ಟಿದೆ, ಓನ್ಲಿ 10,000 ಇದೆ. ಸೊ ಇನ್ ರಿಮೈನಿಂಗ್ ಅಮೌಂಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತಗೊಳ್ತೀವಿ. ಸೊ ಅದಕ್ಕೆ ಒಂದು ಎಂಟ್ರಿ, ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. ಸೊ ಇಲ್ಲಿ ಪ್ರೀಮಿಯಂ ಪ್ರಿಫರೆನ್ಸ್ ಶೇರ್ಸ್ಗೆ ಪ್ರೀಮಿಯಂ ಕೊಡೋದಕ್ಕೆ ಟೋಟಲ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಎಷ್ಟು, 80,000. ಸೆಕ್ಯೂರಿಟಿ ಪ್ರೀಮಿಯಮಿಂದ 10,000, ಇನ್ ರಿಮೈನಿಂಗ್ 70,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ. ಸೊ ಅದಕ್ಕೆ ಟೋಟಲ್ 80,000 ಈ ರೀತಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು CRRನ ಕ್ರಿಯೇಟ್ ಮಾಡಬೇಕು. ಸೊ ನಿಮಗೆ ಕ್ವಶನ್ ಡೌಟ್ ಅರೈಸ್ ಆಗ್ಬೋದು. ಸೊ ಏನಂತಂದರೆ, CRRನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ, ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ 4 ಲ್ಯಾಕನ್ನು ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ವಾಪಸ್ ಕೊಟ್ಟಾದ್ಮೇಲೆ ಕಂಪನಿನಲ್ಲಿ ಶೇರ್ ಕ್ಯಾಪಿಟಲಲ್ಲಿ ಅಮೌಂಟ್ ಇರಲ್ಲ. ಸೊ ಆ ಒಂದು ಬ್ಯಾಲೆನ್ಸ್ನ ಮಾಡೋಕ್ಕೆ ನಾವು ಆ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋಕ್ಕೆ ನಾವು CRR ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತಂದರೆ 4 ಲ್ಯಾಕ್ನ ನಾವು ಇಲ್ಲಿ ಆಲ್ರೆಡಿ ರೀಪೇಮೆಂಟ್ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಎಷ್ಟು ಇಶ್ಯೂ ಮಾಡಿದ್ದೀವಿ, 50,000. ಸೊ ನಮಗೆ ಕಂಪನಿ ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಅಮೌಂಟ್ ರೆಡ್ಯೂಸ್ ಆಗ್ತಿದೆ ಅಂದರೆ, ಸೊ ಇದರಲ್ಲಿ 4 ಲ್ಯಾಕಲ್ಲಿ ನಾವು ಆಲ್ರೆಡಿ 50,000 ಹೊಸದಾಗಿ ಈಕ್ವಿಟಿ ಶೇರ್ಸಲ್ಲಿ ರೈಸ್ ಮಾಡಿದ್ವಿ. ಸೊ ಇನ್ನು ಅಲ್ಲಿಗೆ ನಮಗೆ CRR ಎಷ್ಟು ಬೇಕಂತಂದರೆ 3,50,000 ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಅಥವಾ ಜನರಲ್ ರಿಸರ್ವ್ಸಿಂದ, ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಜನರಲ್ ರಿಸರ್ವ್ಸಿಂದ ನಾವು CRR ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ CRRನ ಮೇಂಟೈನ್ ಮಾಡ್ತೀವಿ. ಯಾಕಂತಂದರೆ ಕ್ರೆಡಿಟ್ ವರ್ತಿನೆಸ್ನ ನಾವು ಮೇಂಟೈನ್ ಮಾಡೋಕ್ಕೆ, ಅಥವಾ ಕ್ಯಾಪಿಟಲ್ ಅಕೌಂಟಲ್ಲಿ ನಮಗೆ ಒಂದು ಸ್ವಲ್ಪ ಅಮೌಂಟ್ನ ಮೇಂಟೈನ್ ಮಾಡೋಕ್ಕೆ ನಾವು CRRನ ಕ್ರಿಯೇಟ್ ಮಾಡ್ತೀವಿ. ಸೊ ಇದಕ್ಕೆ ಯಾವ ರೀತಿ ಎಂಟ್ರಿ ಪಾಸ್ ಮಾಡೋದಂತಂದರೆ, ಇಟ್ ಈಸ್ ವೆರಿ ಈಸಿ. ಏನಂತಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟು. ಸೊ ಇಲ್ಲಿ ಆಲ್ರೆಡಿ 50,000 ಹೊಸದಾಗಿ ಈಕ್ವಿಟಿ ಶೇರ್ಸಲ್ಲಿ ಇಶ್ಯೂ ಮಾಡಿದ್ದೀವಿ. ಸೊ ಇನ್ ರಿಮೈನಿಂಗ್ ಎಷ್ಟು ಅಂತಂದರೆ 3,50,000. ಸೊ ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಡೋದು ಅಂತಂದರೆ 4 ಲ್ಯಾಕ್ ನಾವು ಕೊಡಬೇಕಾಗಿರೋದು ಅವರಿಗೆ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡ್ತಾ ಇರೋದು 4 ಲ್ಯಾಕ್ ಶೇರ್ ಕ್ಯಾಪಿಟಲ್ ವಿತ್ ಪ್ರೀಮಿಯಂ 80,000. ಸೊ ಪ್ರೀಮಿಯಮ್ಗೆ ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಟೋಟಲ್ 80,000ನ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ 4 ಲ್ಯಾಕ್ಗೆ 50,000 ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಬಂದಿದೆ. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟಿಂದ 3,50,000ನ ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೀಯಿಂಗ್ ಕ್ಯಾಪಿಟಲ್ ಈಕ್ವಲ್ ಫೇಸ್ ವ್ಯಾಲ್ಯೂ ಆಫ್ ದ ಟ್ರಾನ್ಸ್ಫರ್ಡ್ ಅಂತ ಅಂದರೆ, ಇಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿತ್ತು ಆ ವ್ಯಾಲ್ಯೂನ ಮೇಂಟೈನ್ ಮಾಡೋಕ್ಕೆ ನಾವು ಇಷ್ಟು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಇವಾಗ ಲಾಸ್ಟ್ ಮೂಮೆಂಟ್ ಏನಂತ ಅಂದರೆ, ಲಾಸ್ಟ್ ಜರ್ನಲ್ ಎಂಟ್ರೀಸು ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್, ಇವ್ರಿಗೆ ರಿಡಂಪ್ಷನ್ ರೀಪೇಮೆಂಟ್ನ ಮಾಡ್ತಾ ಇದ್ವಿ. ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ಟೋಟಲ್ ಇಷ್ಟು ಎಂಟ್ರೀಸ್ ಬರುತ್ತೆ. ಮತ್ತೊಮ್ಮೆ ನೋಡಿ ಏನಂತ ಅಂದರೆ, ಇಲ್ಲಿ
ಫುಲ್ಲಿ ಪೇಯ್ಡ್ ಪ್ರಿಫರೆನ್ಸ್ ಶೇರ್ಸ್ಗೆ ಅಷ್ಟೇ ಪ್ರೀಮಿಯಂ ಮಾಡ್ತಾ ಇದ್ದಾರೆ ವಿತ್ 20%. ಸೊ ಅದಕ್ಕೆ ಫಸ್ಟು ಎಷ್ಟು ಡ್ಯೂ ಇದೆ ಅಂತ, ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ, ಪ್ರೀಮಿಯಂ ಪೇಯಬಲ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೇಟಾ ಟು ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟು ಎಷ್ಟು ಅಂತಂದರೆ ಕ್ಯಾಪಿಟಲ್ 4 ಲ್ಯಾಕು, ಅದರ ಮೇಲೆ 20% ಪ್ರೀಮಿಯಂ ಅಂತಂದರೆ 80,000. ಟೋಟಲು ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋದು 4,80,000. ಅದಕ್ಕೆ ಒಂದು ಎಂಟ್ರಿ. ಅದಾದಮೇಲೆ ಫಾರ್ ದಿಸ್ ಪರ್ಪಸ್ ದೇ ಆರ್ ಇಶ್ಯೂಯಿಂಗ್ 5,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತಂದರೆ ಸೊ ಅದಕ್ಕೆ ಒಂದು ಎಂಟ್ರಿ. ಬ್ಯಾಂಕ್ ಅಕೌಂಟ್ ಡೇಟಾ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಎಷ್ಟು ಅಂತಂದರೆ 50,000 ಆ್ಯಂಡ್ 50,000. ಅದಾದಮೇಲೆ ನೆಕ್ಸ್ಟು ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಟ್ ಎ ಲಾಸ್ ಆಫ್ 5% ಅಂತಂದರೆ 4 ಲ್ಯಾಕಲ್ಲಿ 5% ಅಂತ ಅಂದರೆ 20,000. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದು ಲಾಸು ಎಷ್ಟು 20,000. ಸೊ ನಮ್ಗೆ ಎಷ್ಟು ಅಕೌಂಟ್ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ 3,80,000 ಆ್ಯಂಡ್ ಟೋಟಲ್ ಎಷ್ಟು ಅಂದರೆ 4 ಲ್ಯಾಕ್. ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ನಮಗೆ 80,000 ಇದೆ. ಈ 80,000 ನಾವು ಯಾವ್ಯಾವ್ದ್ರಿಂದ ತೊಗೊಂಡಿದ್ದೀವಿ ಕೊಡೋಕ್ಕೆ ಅಂತಂದರೆ ಆಲ್ರೆಡಿ ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ 10,000 ಇದೆ. ಸೊ ರಿಮೈನಿಂಗ್ 70,000 ವಿ ಆರ್ ಟೇಕಿಂಗ್ ಫ್ರಮ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಎಷ್ಟು ಅಂತಂದರೆ 80,000. ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೇಟಾರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾರ್ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಎಷ್ಟು ಅಂತಂದರೆ 8,000. ಬೀಯಿಂಗ್ ಪ್ರೀಮಿಯಂ ಈಸ್ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಂತ ತಗೊಳ್ಳಿ. ಸೊ ಇವಾಗ ನಾವು ಟೋಟಲ್ ನಮ್ಮ ಕಂಪನಿ ಈ ಒಂದು ಕಂಪನಿನಲ್ಲಿ 4 ಲ್ಯಾಕ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಆಗ್ತಿದೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಹೊಸದಾಗಿ 50,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ದೀವಿ, 50,000 ರುಪೀಸು. ಇನ್ ರಿಮೈನಿಂಗ್ 3,50,000ಗೆ ನಾವು CRRನ ಕ್ರಿಯೇಟ್ ಮಾಡ್ತೀವಿ. ಎಷ್ಟಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ. ಮ್ಯಾಮ್ CRRಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದನೇ ತೊಗೋಬೇಕಾ? ಇಲ್ಲ, ಸಮ್ಟೈಮ್ಸ್ ನಾವೇನಂತ ಅಂದರೆ ಜನರಲ್ ರಿಸರ್ವ್ಸಿಂದನೂ ತೊಗೋತೀವಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು, ಸೊ ಯಾವುದಿಂದಾದರೂ ತೊಗೊಂಡಿರ್ತೀವಿ. ಸೊ ಇಲ್ಲಿ ಏನಂತಂದರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 5,90,000 ಇದೆ. ಸೊ ಈ 5,90,000ಅಲ್ಲಿ 3,50,000 ಶೇರ್ ಕ್ಯಾಪಿಟಲ್ ಅಮೌಂಟು 4 ಲ್ಯಾಕ್ ಇತ್ತು, ಇಲ್ಲಿ 50,000. ಇನ್ ರಿಮೈನಿಂಗ್ 3,50,000ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, 3,50,000 ಆ್ಯಂಡ್ 3,50,000. ಈಗ 4 ಲ್ಯಾಕ್ ಟೋಟಲ್ ಶೇರ್ ಕ್ಯಾಪಿಟಲ್ ಆಯಿತು. ಅದಾದಮೇಲೆ ಲಾಸ್ಟ್ ಎಂಟ್ರಿ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ನಾವು ರೀಪೇಮೆಂಟ್ ಅಥವಾ ರಿಡಂಪ್ಷನ್ನ ಮಾಡ್ತಾ ಇದ್ವಿ. ಟೋಟಲ್ ಅಮೌಂಟ್ ಈಸ್ 4,80,000. ಇದಿಷ್ಟು ಕೂಡ 6 ಜರ್ನಲ್ ಎಂಟ್ರೀಸ್. ಇದಾದಮೇಲೆ ಏನಂತ ಕೇಳಿದ್ದಾರೆ ಅಂದರೆ ಶೋ ದ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಡಂಪ್ಷನ್ ಅಂತ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಬಂದು ಬ್ಯಾಲೆನ್ಸ್ ಶೀಟ್ ಆಫ್ ಫಾರ್ಚೂನ್ ಲಿಮಿಟೆಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಆ್ಯಂಡ್ ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಅಮೌಂಟು ಇದು ಬಂದು ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ನ ಮಾಡಿದ್ದೀನಿ. ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ ಆ್ಯಂಡ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. ಇವಾಗ ಶೇರ್ ಕ್ಯಾಪಿಟಲಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 ಈಚ್ ಎಷ್ಟಿತ್ತು ಅಂದರೆ ಓಲ್ಡು 8 ಲ್ಯಾಕ್ ಇತ್ತು. ಅದ್ರ ಜೊತೆಗೆ ಹೊಸದಾಗಿ ಎಷ್ಟು ಇಶ್ಯೂ ಮಾಡಿದ್ದೀವಿ 50,000 ನ್ಯೂ ಇದೆ. ಟೋಟಲ್ ಎಷ್ಟು ಅಂತಂದರೆ 8,50,000 ಇಸ್ ದ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅದಾದಮೇಲೆ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 100 ಈಚ್ ಪಾರ್ಟ್ಲಿ ಪೇಯ್ಡ್ ಅಪ್ನ ನಾವು ರೀಪೇಮೆಂಟ್ ಮಾಡಿಲ್ಲ, ಯಾಕಂದರೆ ಕಂಪನಿನಲ್ಲಿ ಫುಲ್ಲಿ ಪೇಯ್ಡ್ ಯಾವುದಾಗಿದೆ ಅದನ್ನು ಮಾತ್ರನೇ ರಿಡಂಪ್ಷನ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲೇನಂತಂದರೆ ಪಾರ್ಟ್ಲಿ ಪೇಯ್ಡ್ ಎಷ್ಟಿದೆ 2 ಲ್ಯಾಕ್ ಇದೆ. ಅದಾದಮೇಲೆ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸು ಆಲ್ರೆಡಿ 2 ಲ್ಯಾಕ್ ಇತ್ತು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಿದ್ವಿ 3,50,000. ದಿಸ್ ಈಸ್ ಆಲ್ಸೋ ಲಯಬಿಲಿಟಿ. ಸೊ ಅಂದರೆ ಲಯಬಿಲಿಟಿನಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಸೊ ಟೋಟಲ್ ಎಷ್ಟು ಅಂತ ಅಂದರೆ 5,50,000. ಅದಾದಮೇಲೆ ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಟೋಟಲ್ ಅಮೌಂಟ್ ಎಷ್ಟಿತ್ತು ಅಂದರೆ 5,90,000 ಇತ್ತು. ಸೊ ನಮಗೆ ಆ್ಯಕ್ಚುಲ್ ಬ್ಯಾಲೆನ್ಸ್ ಎಷ್ಟಿತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 5,90,000. ಈ 5,90,000ನಲ್ಲಿ ನಮಗೆ 20,000 ರುಪೀಸ್ ಲಾಸ್ ಆಗುತ್ತೆ. ಸೊ ಯಾವುದು ಅಂತಂದರೆ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಬೇಕಾದ್ರೆ 20,000 ರುಪೀಸ್ ಲಾಸ್ ಆಗುತ್ತೆ. ಅದ್ರ ಜೊತೆಗೆ 70,000 ನಾವು ಯಾವುದಕ್ಕೆ ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ಕೊಡ್ತೀವಿ ಆ್ಯಂಡ್ 3,50,000 CRRಗೆ ಕೊಡ್ತೀವಿ. ಸೊ 5,90,000ಅಲ್ಲಿ 20,000 ಸೇಲ್ ಆಫ್ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗಿದ್ದು
70,000 ಸೆಕ್ಯೂರಿಟಿ ಪ್ರೀಮಿಯಮ್ಗೆ ಟ್ರಾನ್ಸ್ಫರ್ ಮಾಡಿದ್ದು ಆ್ಯಂಡ್ 3,50,000 ಯಾವುದು ಅಂತ ಅಂದರೆ CRR ಕ್ರಿಯೇಟ್ ಮಾಡಿದ್ದು. ಇದು ಮೂರನ್ನು ಲೆಸ್ ಮಾಡಿದ್ರೆ ನಮಗೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟಿದೆ ಅಂದರೆ 1,50,000 ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದೂ ಇಲ್ಲ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 8 lakh ಇದೆ. ಟೋಟಲ್ ಕರೆಂಟ್ ಲಯಬಿಲಿಟೀಸ್ ಎಷ್ಟು 8 lakh. ಇವಾಗ ಟೋಟಲ್ 8,50,000, 2 lakh, 5,50,000 ಆ್ಯಂಡ್ 1,50,000, 8 lakh ಎಲ್ಲನೂ ಆ್ಯಡ್ ಮಾಡಿದ್ರೆ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 25,50,000. ಸೊ ಟೋಟಲ್ ಲಯಬಿಲಿಟೀಸ್ ಈಸ್ 25,50,000. ಆಫ್ಟರ್ ದಟ್ ಅಸೆಟ್ಸ್ನ ನೋಡೋಣ. ಅಸೆಟ್ಸಲ್ಲಿ ಏನೇನಿದೆ ಅಂತ ಅಂದರೆ ನಮಗೆ ಕ್ವಶನಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇದೆ ಆ್ಯಂಡ್ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿಬಿಟ್ಟಿದ್ವಿ ಆ್ಯಂಡ್ ಬ್ಯಾಂಕ್ ಮತ್ತು ಅದರ್ ಅಸೆಟ್ಸ್ ಇದೆ. ಸೊ ಫಿಕ್ಸ್ಡ್ ಅಸೆಟ್ನ ನಾವೆಲ್ಲೂ ಟ್ರೀಟ್ ಮಾಡಿಲ್ಲ, ಹಾಗಾಗಿ ಟೋಟಲ್ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ 21 lakh ಇದೆ. ಆ್ಯಸ್ ಇಟ್ ಈಸ್ 21 lakhನ ಬರ್ಕೊಂಡಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಕರೆಂಟ್ ಅಸೆಟ್ಸಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಂತಂದರೆ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ ಎಷ್ಟಿದೆ ಅಂದರೆ 2 lakh ಇದೆ. ಸೊ ಈ 2 lakhಲ್ಲಿ ನಮಗೆ ಏನಂತ ಅಂದರೆ 50,000 ಇಲ್ಲಿ ಬ್ಯಾಂಕ್ ನೋಡಿ ಬ್ಯಾಂಕ್ ಎಲ್ಲಿದೆ ನಮಗೆ 50,000 ಯಾವುದರಿಂದ ಬಂದಿದೆ ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ 50,000 ಕ್ರೆಡಿಟ್ ಆಗಿದೆ. ಅದಾದಮೇಲೆ ನೆಕ್ಸ್ಟು 3,80,000 ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದಾಗ 3,80,000 ಬಂದಿದೆ. ಸೊ ಇದರಿಂದ ನಾವು ಮತ್ತೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಕೊಟ್ಟಿದ್ದೀವಿ ಅಂತಂದರೆ 4,80,000 ಕೊಟ್ಟಿದ್ದೀವಿ. ಸೊ ನಮ್ಮ ಹತ್ರ ಇದ್ದಿದ್ದು ಆಲ್ರೆಡಿ 2 lakh ಜೊತೆಗೆ 50,000 ಈಕ್ವಿಟಿ ಶೇರ್ ಕ್ಯಾಪಿಟಲಿಂದ ಇನ್ನು 3,80,000 ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದಾಗ ಬಂದಿರೋದು. ಸೊ ಟೋಟಲ್ ಎಷ್ಟಂತಂದರೆ 6,13,000 4,80,000 ಲೆಸ್ ಮಾಡಿದ್ರೆ ನಮಗೆ ಪ್ರೆಸೆಂಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಂತ ಅಂದರೆ 1,50,000 ಇದೆ. ಆ್ಯಂಡ್ ಅದರ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂದರೆ 3 lakh. ಆ್ಯಸ್ ಇಟ್ ಈಸ್ ಅದರ್ ಕರೆಂಟ್ 3 lakhನ ಬರೆದು ಟೋಟಲ್ ಮಾಡಿದ್ರೆ 21 lakh ಪ್ಲಸ್ 1,50,000 ಪ್ಲಸ್ 3 lakh ಮಾಡಿದ್ರೆ ಟೋಟಲ್ ಅಸೆಟ್ ಎಷ್ಟಿದೆ ಅಂತಂದರೆ 25,50,000 ಇದೆ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಈ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಕ್ಕೆ 6 marks ಇರುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ 6 marks ಇರುತ್ತೆ. ಟೋಟಲ್ 12 marksಗೆ ಸೆಕ್ಷನ್ಸಿಗೆ ದಿಸ್ ಈಸ್ ದ ಮ್ಯಾಂಡೇಟ್ರಿ ಕ್ವಶನ್ ಆ್ಯಂಡ್ ತುಂಬ ಈಸಿ ಕೂಡ ಮಾಡೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಆ್ಯಂಡ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಓವರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಡೂ ವೆಲ್. ಥ್ಯಾಂಕ್ ಯು.